ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾಡ್ಬೇಡ್ರಿ. ಅಲ್ರಿ, ನೀವೇ ಹೇಳ್ರಿ, ನವಿಲು ಕುಣಿತದಪ್ಪ, ನೋಡಿದ್ರ ಚಂದ ಕಾಣತದ. ಅದನ್ನ ನೋಡ್ಕೊಂಡು ಕೆಂಬೂತಾನು ಕುಣಿಲಿಕ್ಕೆ ಹೋದ್ರ ಅದೇನ್ ನವಿಲಾಗ್ಲಿಕ್ಕೆ ಸಾಧ್ಯ ಐತೇನ್ ಹೇಳ್ರಿ? ಇಲ್ಲ ಹೇಳ್ರಿ ನೀವು. ಕೆಂಬೂತಾನೆ, ನವಿಲು ನವಿಲೇನೆ. ಅದಕ್ಕೆ ಹಾಡಿಲ್ಲೇನ್ರಿ, ನವಿಲೇನೋ ಕುಣಿಬೇಕು ಅಂತ ಹೇಳಿ. ಹಂಗೆ ನೋಡ್ರಿ, ಮೋದಿಜಿ ಮಾಡಿದ್ದನ್ನ ಪಾಕಿಸ್ತಾನ PM ಶಹಬಾಜ್ ಶರೀಫ್ನು ಮಾಡ್ಲಿಕ್ಕೆ ಹೋದ್ರ ಈ ಶಹಬಾಜ್ ಮೋದಿ ತರ ಆಗ್ಲಿಕ್ಕೆ ಸಾಧ್ಯ ಐತೆ? ಸಾಧ್ಯನೇ ಇಲ್ಲ. ಗೊತ್ತಿದ್ರು ಕೆಂಬೂತ ಹೆಂಗಾಡ್ಲಿಕ್ಕತ್ತದ ನೋಡ್ರಿ ಒಂದ್ಸಲ. ಎಕ್ಸಾಕ್ಟ್ಲಿ ಈ ಸೀನ್ ಎಲ್ಲೋ ನೋಡ್ದಂಗ ಅನಸ್ತೈತಿ ಇಲ್ಲಿ ಹೇಳ್ರಿ ನಿಮಗ್ನು. ನಾನು ನೋಡಿನ್ರಿ. ನೋಡೇ ನೋಡಿರ್ತೀರಿ ಬಿಡ್ರಿ. ಮೋನ್ ಅಷ್ಟೇ, ಏನ್ ಭಾಳ ದಿನ ಆಗಿಲ್ಲ. ಪಾಕಿಸ್ತಾನದವರು ನಮ್ಮ ಅಧಂಪುರ್ ಏರ್ ಬೇಸ್ ದಾಳಿ ಮಾಡಿಬಿಟ್ಟಿವಿ, S-400 ಹೊಡೆದ್ ಬಿಟ್ಟಿವಿ ಅಂತ ಹೇಳಿದ್ರು ನೋಡ್ರಿ. ಅದ್ರ ಮರ್ದಿನಾನೇ ಮೋದಿಜಿ ಸ್ಟ್ರೈಟ್ ಆಗಿ ಅಧಂಪುರ್ ಏರ್ ಬೇಸಿಗೆ ಹೋಗಿ ಅಲ್ಲಿನ ಸೇನೆ ಜೊತೆ ಕಾಲ ಕಳೆದು ಜೋಶ್ ತುಂಬಿದ್ದಲ್ದೆ ಈ S-400 ಜೊತೆ ಅದ್ರ ಬಾಜುನೇ ನಿಂತು ಫೋಟೋನು ತಕ್ಕೊಂಡು ಹಾಕಿದ್ರು. ನೆನಪಾಯ್ತಾ? ಈ ವಿಡಿಯೋ ಬಂದ ಮೇಲೆ ಪಾಕಿಸ್ತಾನದ ಮರ್ಯಾದೆ ಸಾರಿ ಕ್ಷಮಿಸ್ಬಿಡ್ರಪ್ಪ, ಮರ್ಯಾದೆ ಹೋಯ್ತು ಅಂತ ಹೇಳಲಿಕ್ಕೆ ಹೊಂಟಿದ್ದೇನ. ಆದ್ರ ಆಮೇಲೆ ನೆನಪಾಯ್ತು, ಆ ಬರಗೆಟ್ಟಿರೋ ದೇಶಕ್ಕೆ ಮರ್ಯಾದೆ ಮಾನ ಇದೆಲ್ಲ ಗೊತ್ತರೇ ಐತೇನ್ರಿ. ಅದೆಲ್ಲ ಏನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ಸೊ ಅದನ್ನ ನೋಡಿನೂ ನಾನು ಮೋದಿಜಿಗೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತನ್ನ ಸೇನೆಗೆ ಮೋಟಿವೇಶನ್ ಎಲ್ಲ ಮಾಡಿ ವಿಡಿಯೋ ಮಾಡ್ಕೊಂಡು ಬಿಟ್ಬಿಟ್ಟಾರ. ಮಂದಿಗೆ ಅದ್ ಏನ್ ಹೇಳಿದ್ರು, ಆ ಸೋಲ್ಜರ್ಸ್ ಅದೇನ ಕೇಳಿಸ್ಕೊಂಡ್ರು, ಆ ದೇವ್ರಿಗೇ ಗೊತ್ತು. ಅದು ಒಂದು ದೇಶ ಅಂತ, ಅವರೊಬ್ಬ ಪ್ರಧಾನಿ ಅಂತ, ಇದು ಒಂದು ಸೇನೆ ಅಂತ. ಸರಿ ಹೋಯ್ತು ಬಿಡ್ರಿ. ಈ ವರ್ಲ್ಡ್ ಕಪ್ಪಿಗೆ ಪಾಕಿಸ್ತಾನ ಕ್ರಿಕೆಟ್ ಟೀಮಿಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟು ಕಳಿಸೋದು ದೊಡ್ಡ ನನ್ನ ಮಕ್ಕಳಲ್ವೇ ಎಲ್ಲ. ಏನು ಮಾಡಕ್ಕಾಗೋದಿಲ್ಲ ನೋಡ್ರಪ್ಪ. ಇನ್ನ ಮಜಾ ನೋಡ್ರಿ, ಹೇಳ್ತೀನಿ ಕೇಳ್ರಿ. ಇಲ್ಲಿ ಇಂಡಿಯಾಗ ಟಕ್ಕರ್ ಕೊಡ್ತೀವಂತ ಹೇಳಿ ತಿರ್ಬೋಕಿ ಪಾಕಿಸ್ತಾನ ಬಿಲ್ಡಪ್ ಕೊಡ್ಲಿಕ್ಕತ್ತದ. ಆದ್ರ ಆ ಕಡೆ ನೋಡ್ಬೇಕು ನೀವು ಸ್ವಲ್ಪ. ಬಲೂಚಿಸ್ತಾನ ಇನ್ನೊಂದು ಭಾರಿ ವಿಡಿಯೋ ಬಿಟ್ಟೈತಿ.
ಸಿನಿಮಾ ಸೀನು, ಪಬ್ಜಿ ಗೇಮು ಅದ್ಯಾವುದು ಅಲ್ರಿ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ 14 ಸೈನಿಕರನ್ನೇ ಹೊಡೆದು ಮಾಡಿ ಹಾಕಿದಂತ ವಿಡಿಯೋ ಇದು. ಇಷ್ಟಾದ್ರೂ ಈ ದುರಹಂಕಾರ, ಸೊಕ್ಕು, ಧಿಮಾಕು ಕಮ್ಮಿ ಆಗಿಲ್ಲ ನೋಡ್ರಪ್ಪ. ಬಟ್ ಏನೇ ಹೇಳ್ರಿ ನೀವು, ಪಾಕಿಸ್ತಾನ ರಾವಣ ಆದ್ರ ನಮಗ್ ಈ ಬಲೂಚಿಸ್ತಾನ ಅನ್ನೋದು ಒಂಥರ ವಿಭೀಷಣ ಇದ್ದಂಗೆ. ಮತ್ತ ರಾವಣನ ಕೊಲ್ಲಿಕ್ಕ ತಮ್ಮ ವಿಭೀಷಣ ಹೆಂಗ ರಾಮಗೆ ಸಪೋರ್ಟ್ ಮಾಡಿದ್ದ ನೋಡ್ರಿ, ಹಂಗೆ ಪಾಕಿಸ್ತಾನನ ಹೊಡಿಲಿಕ್ಕ ಭಾರತಕ್ಕ ಬಲೂಚಿಸ್ತಾನ ಸಪೋರ್ಟ್ ಮಾಡ್ಲಿಕ್ಕತ್ತದ. ಅಯ್ಯೋ ಅಲ್ಲಿ ಕತಿ ಬಿಡ್ರಪ್ಪ, ನಮ್ಮಲ್ಲೂ ಒಂದಿಷ್ಟು ಹಂಗೆ ಆಡ್ತಾವ ಮುಟ್ಟಾಳ್ಗಳು ಬಹಳ ಮಂದಿ ಇದಾರ. ಈ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರ ಅದಾರಲ್ರಿ, ಇವ್ರ ಕಾಲದಾಗ ಮಕ್ಕಳ ಕತಿ ಅಂತೂ ಮುಗೀತು ಬಿಡ್ರಿ. ಅಲ್ರಿ, ವಿಷಯ ಗೊತ್ತಿಲ್ಲ ಅಂತಂದ್ರ ಸುಮ್ನಿರ್ಬೇಕ್ರಪ್ಪ, ಯಾರು ಹೇಳಾರ ಇವ್ರಿಗೆ ಸುಮ್ನ ಮಾತಾಡ್ಲಿಕ್ಕ? ಆದ್ರ ಹಿಂಗ ತೀರಾ ಇಂಥ ಪರಿ ಹಸಿ ಹಸಿ ಸುಳ್ಳು ಹೇಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬಾರದ್ರಪ್ಪ ಪಾಪ. ಬ್ರಹ್ಮೋಸು, ಆಕಾಶು, ಜಸ್ಟ್ ಗೋ ಬ್ಯಾಕ್ ಅಂಡ್ ಸಿ ಯಾವಾಗ ಇನ್ವೆಂಟ್ ಆಗಿದ್ದು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ತಿಳ್ಕೊಳ್ಳಿ ಇದನ್ನೆಲ್ಲ. ಈಗೆಲ್ಲ ಟ್ರಯಲ್ ಆಗ್ತಾ ಇದೆಯಲ್ಲ, ಹೋಗಿ ಹೊಡೆದು ಬರ್ತಾ ಇದಾವಲ್ಲ ಕ್ಲೀನ್ ಆಗಿ. ಯಾರದು ಬುದ್ಧಿವಂತಿಕೆ? Wake up to reality. ಇವರೆಲ್ಲ ನಮ್ಮ ಎಜುಕೇಶನ್ ಮಿನಿಸ್ಟರ್. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಬಹಳ ಬೇಜಾರಾಗಿ ಮನ್ಸಿಗೆ ಹಚ್ಕೊಂಡು ಹಾಡ್ಲಿಕತ್ತಿನ. ಹಾ, ಇನ್ನೊಂದು ಸೀರಿಯಸ್ ಮ್ಯಾಟರ್ ಅದ, ಗೊತ್ತಾಯ್ತಾ ನಿಮಗ? ಅದೇ ರೀ, ಅವತ್ತಿ CM ಸಿದ್ದರಾಮಯ್ಯನವ್ರ ಕಾರಿಗೆ ಒಬ್ರು ಯಾರೋ ತತ್ತಿ ಹೊಡೆದಿದ್ರಂತ, ನೆನಪಾಯ್ತಾ ನಿಮಗ? ಆ ತತ್ತಿ ಹೊಡ್ಕೊಂಡವ್ರು ಈಗ ಕೊಂದ್ ಬಿಟ್ಟಾರ, ಅವ್ರನ್ನ ಸೀದಾ ಸತ್ತ ಹೋಗ್ಬಿಟ್ಟಾರ. ಸಿದ್ದರಾಮಯ್ಯ ಸಾಹೇಬ್ರು ಈ ವಿರೋಧ ಪಕ್ಷದ ನಾಯಕರಿದ್ದಂಥ ಟೈಮ್ನಾಗ ಕೊಡಗು ಜಿಲ್ಲೆಗ ಭೂಕುಸಿತ ಆಗಿತ್ತು. ಅದನ್ನ ನೋಡ್ಲಿಕ್ಕ, ಅದರ ವೀಕ್ಷಣೆಗಂತ ಹೋಗಿದ್ರಂತ. ಹಂಗ ಹೋಗು ಮುಂದ ಈ ಸಂಪತ್ ಕುಮಾರ್ ಅನ್ನೋರು ಸಿದ್ದರಾಮಯ್ಯನವ್ರ ಕಾರಿಗೆ ತತ್ತಿ ಮೊಟ್ಟೆ ಹೊಡೆದ್ ಬಿಟ್ಟಿದ್ರಂತ. ಸಿದ್ದರಾಮಯ್ಯ ಅವರು ಮಾನ ಹರಾಜ್ ಹಾಕಿದ್ರಂತ. ಈಗ ಅದೇ ಸಂಪತ್ ಕುಮಾರ್ ಈಗ ಹೆಣ ಆಗಿ ಸಿಕ್ಕಿಬಿಟ್ಟಾರ. ಏಪ್ರಿಲ್ 9ನೇ ತಾರೀಕು ಕುಶಾಲ್ ನಗರದಿಂದ ಫ್ರೆಂಡ್ ಕಾರ್ನ್ಯಾಗ ಅಂತ ಹೇಳಿ ಹಾಸನಕ್ಕೆ ಬಂದಿದ್ರಂತ. ಅದಾದ್ಮೇಲೆ ಮುಗೀತ್ ನೋಡ್ರಿ, ಯಾರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ ಅಂತ, ಎಲ್ಲೆದಾರ ಗೊತ್ತಿಲ್ಲ, ಏನು ಅತಾಪತ ಇಲ್ಲ. ಕಡಿಕ ಸಕಲೇಶ್ಪುರದ ಕಲ್ಲಹಳ್ಳಿ ಬಳ್ಳಿ ಹಿಂಗ ಸಿಕ್ಕಬಿಟ್ಟಾರ. ಅದು ಯಾರು ಕೊಲೆ ಮಾಡ್ಯಾರ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ರಪ್ಪ. ಆದ್ರ ನಾ ಹೇಳಿಕತ್ತೀನಿ, ಎಲ್ಲಾರು ಸ್ವಲ್ಪ ಹುಷಾರಾಗಿರ್ರಿ, ಎಚ್ಚರದಿಂದ ಇರ್ರಿ. ಅದ್ರಾಗೂ CM ಸಾಹೇಬ್ರನ್ನ ಎದುರು ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಮತ್ ಹಿಂಗ್ ಕೊಲೆ ಆಗ್ಬಿಟ್ರೆ ಹೆಂಗ್ ಅಂತೀನ್ ಗತಿ. ಮತ್ತ ನೀವು ನನಗ್ ಹೇಳಕ್ ಬರ್ಬೇಡ್ರ, ನಾ ಬಹಳ ಎಚ್ಚರದಿಂದ ಇರ್ತೀನಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.